ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯುಪಿಐ ಬಳಕೆದಾರರೇ ಎಚ್ಚರ ಎಚ್ಚರ. ಕತ್ತಲಾಗೋದಕ್ಕೆ ಕಾಯ್ತಿದ್ದಾರೆ ಸೈಬರ್ ವಂಚಕರು. 3 ಯುಪಿಐ ವಹಿವಾಟುಗಳಲ್ಲಿ ಒಟ್ಟು 30,000 ವಂಚನೆಯನ್ನ ಮಾಡಿದ್ದಾರೆ. ರೇಷ್ಮಾ ಅನ್ನೋರ ಖಾತೆಯಿಂದ 3 ಬಾರಿ ಹಣ ಕಟ್ಟಾಗಿದೆ. ನಿನ್ನೆ ಮಧ್ಯರಾತ್ರಿ ಸೈಬರ್ ವಂಚಕರಿಂದ ಕೃತ್ಯ ಎಸಗಲಾಗಿದೆ. ಅನುಮಾನಾಸ್ಪದ ಯುಪಿಐ ಬಗ್ಗೆ ಸೈಬರ್ ಕ್ರೈಮ್ಗೆ ರೇಷ್ಮಾ ಎಂಬುವಂಥವರು ದೂರನ್ನ ನೀಡಿದ್ದಾರೆ. ಸಂಜಯ್ ನಗರ ಸೈಬರ್ ಠಾಣೆಗೆ ರೇಷ್ಮಾ ಅವರಿಂದ ದೂರನ್ನ ನೀಡಲಾಗಿದೆ. ಇದರ ಬಗ್ಗೆ ತನಿಖೆ ನಡೀತಾ ಇರುವಂತದ್ದು. ಅರ್ಧರಾತ್ರಿಯ ವೇಳೆಗೆ 30,000 ಹಣವನ್ನ ಇಲ್ಲಿ ವಂಚಕರು ಎಗರಿಸಿದ್ದಾರೆ. ಐನಾತಿ ಸೈಬರ್ ವಂಚಕರು ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ನಿನ್ನೆ ಮಧ್ಯಾಹ್ನ ರಾತ್ರಿ 12 ಗಂಟೆಗೆ ಶುರುವಾಗಿ 12:58 ಒಳಗೆ ಒಟ್ಟು 30,000 ಖಾತೆಯಿಂದ ಹೋಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ ರೇಷ್ಮಾ ಎಂಬುವಂಥವರು. ರಾತ್ರಿ 12 ಗಂಟೆಗೆ 10,000, 12:55ಕ್ಕೆ 10,000, ಹಾಗೆ 12:58ಕ್ಕೆ ಮತ್ತೆ 10,000ದಂತೆ ಒಟ್ಟು 3 ಬಾರಿ 30,000 ಏನು ಈ ರೀತಿಯಾಗಿ ಫ್ರಾಡ್ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿರುವಂತದ್ದು. 3 ಯುಪಿಐ ವಹಿವಾಟುಗಳಲ್ಲಿಯೇ ಇಂಥ ವಂಚನೆಯಾಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಿರುವಂತದ್ದು. ನಿನ್ನೆ ನಡುರಾತ್ರಿ 3 ಬಾರಿ ಖಾತೆಯಿಂದ ಹಣ ಕಟ್ಟಾಗಿದೆ ಅಂತ ಹೇಳಿ ಖಾತೆ ಮಾಲೀಕರು ಶಾಕ್ ಆಗಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ದೂರನ್ನ ನೀಡಿದ್ದಾರೆ. ಬೆಳಗ್ಗೆ ಎದ್ದು ಮೊಬೈಲ್ ನೋಡಿದಾಗಲೇ ಅವರಿಗೂ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಇದನ್ನ ನೋಡ್ತಾ ಇದ್ದಂತೆ ಶಾಕ್ ಆಗಿ ಇದರ ಬಗ್ಗೆ ದೂರನ್ನ ದಾಖಲಿಸಿದ್ದಾರೆ. ರಾತ್ರಿಲಿ ನಮ್ಮ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ನಮ್ಮ ಅಕೌಂಟಿಂದ 3 ಬಾರಿ 10,000 ಹಂಗೆ 30,000 ಅಕೌಂಟ್ನ ಕಟ್ ಮಾಡ್ಕೊಂಡಿದ್ದಾರೆ. ಪ್ಲಸ್ 400 ಕೂಡ ಮಾಡಿದ್ದಾರೆ. ಸೈಬರ್ ಕ್ರೈಮಿಂದ ಈ ಥರ ನಮಗೆ ದ್ರೋಹ ಆಗಿದೆ. ಇದೇ ಥರ ನಾವು ಬಡವ್ರಿಗೆ ಎಷ್ಟೋ ಆಸೆಯಿಂದ ಇಟ್ಕೊಂಡವರು ದುಡ್ಡನ್ನು ಸೇರಿಸ್ಕೊಂಡಿರ್ತಾರೆ. ಅವ್ರ ಅಕೌಂಟ್ ಹಿಂಗಾದರೆ ತುಂಬ ಕಷ್ಟ ಆಗುತ್ತೆ. ನಾನು ಒಬ್ಬ ಹೋರಾಟಗಾರ ಹೆಂಡತಿಯಾಗಿ ನಮಗೆ ಇಷ್ಟು ತೊಂದರೆ ಆಗ್ತಿದೆ ಅಂದರೆ ಬೇರೆ ಬಡವರಿಗೆ ಎಷ್ಟು ತೊಂದರೆ ಆಗುತ್ತೆ. ಆದ್ದರಿಂದ ಸೈಬರ್ ಕ್ರೈಮ್ ಪರವಾಗಿ ದಯವಿಟ್ಟು ಇದು ಕ್ರಮ ತೆಗೆದುಕೊಳ್ಬೇಕು. ಇಲ್ಲಾಂದರೆ ನಾವು ಇದ್ರ ಪರವಾಗಿ ಹೋರಾಟ ಮಾಡ್ತೀವಿ. ರಾತ್ರಿಲಿ ನಮ್ಮ ಫೋನ್ಗೆ ಒಂದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಇಲ್ಲಿ ರೇಷ್ಮಾ ಅನ್ನುವಂಥವ್ರು ಆರೋಪವನ್ನ ಮಾಡ್ತಿದ್ದಾರೆ ತಮ್ಮ ಖಾತೆಯಿಂದ 30,000 ಹೋಗಿದೆ ಅಂತ ಹೇಳಿ. ಇನ್ನೊಂದು ಕಡೆ ಮಾಹಿತಿ ಏನು ಅಂತಂದ್ರೆ ಅವರು ಬೆಳಗ್ಗೆ ಎದ್ದು ನೋಡಿದಾಗಲೇ ಅವ್ರಿಗೂ ಕೂಡ ಗೊತ್ತಾಗಿರುವಂಥದ್ದು. ಹಾಗಾದ್ರೆ ಇಲ್ಲಿ ಯಾವುದೇ OTP ಕೊಟ್ಟಿಲ್ಲ, ಲಿಂಕ್ ಕ್ಲಿಕ್ ಮಾಡಿಲ್ಲ, ಆದ್ರೂ ಕೂಡ ಈ ರೀತಿಯಾದಂಥ ವಂಚನೆಯಾಗಿದೆ. ಇದರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಸುರಿದಿ ಸೈಬರ್ ವಂಚಕರು ಹಗಲೊತ್ತು ಆಕ್ಟಿವ್ ಇದ್ರು ಎನ್ನುವಂತ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದ್ರು. ಬೇರೆ ಬೇರೆ ರೂಪದಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ಬೇಕಾದ್ರೆ ಯಾವ್ಯಾವ ಟೆಕ್ನಿಕ್ಗಳನ್ನ ಉಪಯುಕ್ತ ಮಾಡ್ತಿದ್ರು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಇದ್ರ ನಡುವೆ ಈಗೇನಂತ ತೋರಿಸ್ತಾ ಇದೀವಲ್ಲ, ಮಹಿಳೆ ಖಾತೆಯಲ್ಲಿ ಕಳೆದ ರಾತ್ರಿ 12 ಗಂಟೆಗೆ ಒಂದ್ಸರಿ, 12:52ಕ್ಕೆ ಒಂದ್ಸರಿ, ಇನ್ನು 12:58ಕ್ಕೆ ಇನ್ನೊಂದ್ಸರಿ ತಲಾ 10,000 ರೂಪಾಯಿ ಅವ್ರ ಖಾತೆಯಲ್ಲಿದ್ದಂತಹ ಹಣವನ್ನ ವಂಚಕರೇನಿದ್ದಾರೆ ಸೈಬರ್ ವಂಚಕರು ಅವರ ಹಣವನ್ನ ಕಟ್ ಮಾಡ್ಕೊಳ್ಳುವಂತ ಕೆಲಸ ಆಗಿದೆ, ಫ್ರಾಡ್ ಆಗುವಂತ ಕೆಲಸ ಆಗಿದೆ. ಈ ಸಂಬಂಧಪಟ್ಟಾಗೆ ಬೆಂಗಳೂರಿನ ಸೈಬರ್ ಒಂದು ಠಾಣೆಗೆ ದೂರು ಕೊಡುವಂತ ಕೆಲಸ ಆಕೆ ಮತ್ತು ಅವರ ಹಸ್ಬೆಂಡ್ ಇಂದ ಆಗಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣವನ್ನ ಹುಡುಕ್ತಾ ಹೋದ್ರೆ ಕಳೆದ 10ನೇ ತಾರೀಕು ಅವರ ಮೊಬೈಲ್ಗೆ ಇದ್ದಕ್ಕಿದ್ದಂತೆ OTPಗಳು ಸಂದೇಶವನ್ನ ಬರುವಂತ ಕೆಲಸ ಆಗತ್ತೆ. ಈಗ ಅವ್ರ ಕಡೆಯಿಂದ ಬಂದಿರುವಂತಹ ಮಾಹಿತಿ, ಇದ್ದಕ್ಕಿದ್ದಂತೆ OTP ಸತತವಾಗಿ ಮೆಸೇಜ್ ಬರ್ತಾ ಇರುತ್ತೆ. ಇದೇನೋ ತೊಂದರೆ ಆಗ್ತದೆ ಅನ್ನುವಂತ ಹೇಳಿ ಅರ್ಥಂತಹ ಈಕೆ ಅಂದ್ರೆ ಈಗ ನಾವ್ ಏನ್ ತೋರಿಸ್ತಾ ಇದೀವಿ, ಅವರು ಮತ್ತೆ ಅವ್ರ ಹಸ್ಬೆಂಡ್ ಕೂಡ್ಲೆ ಸೈಬರ್ ಠಾಣೆ ಸಂಬಂಧಪಟ್ಟಾಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಆ ಟೋಲ್ ಫ್ರೀಗೆ ದೂರು ಕೊಡುವಂತ ಕೆಲಸ ಆಗಿತ್ತು ಎನ್ನುವಂತ ಮಾಹಿತಿಯನ್ನು ಈಗ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಸದ್ಯಕ್ಕೆ 10ನೇ ತಾರೀಕು ಆಗಿವತ್ತು, ಇವತ್ತು 16 ಒಟ್ಟು 6 ದಿನಗಳಾದ ನಂತರ ಅವ್ರಿಗೆ OTP ಬಂದಿತ್ತಲ್ಲ, ಅದೇ ಕಾರಣಕ್ಕಾಗಿಯೇ ಈಗ ಅಮೌಂಟ್ ಕಟ್ ಆಗಿರುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಸೈಬರ್ ಕ್ರೈಮ್ ಏನ್ ಮಾಡ್ತಾರಲ್ಲ, ಸೈಬರ್ ಸಂಬಂಧಪಟ್ಟಾಗೆ ವಂಚಕರಿದಾರಲ್ಲ, ಅವರ ಜಾಲ ಒಂದೊಂದೇ ರೂಪದಲ್ಲಿ ವಿಸ್ತರಿಸುವಂತ ಕೆಲಸ ಆಗ್ತಾ ಇದೆ. ಇದೀಗ ನೋಡಿ, ಆಗ್ಲೊತ್ತಾಗ್ತಿದ್ದಂತಹ ಸೈಬರ್ ಒಂದು ವಂಚನೆಗಳು ಈಗ ಮಧ್ಯರಾತ್ರಿಗೆ ಆಕ್ಟಿವ್ ಆಗುವಂತ ಕೆಲಸ ಆಗಿದೆ. 1 ಬಾರಿ ಅಲ್ಲ, 3 ಬಾರಿ 10,000 3 ಸರಿ 30,000 ಕಳ್ಕೊಂಡಿರುವಂತ ಕೆಲಸ ಈ ಸಂಬಂಧಪಟ್ಟಾಗ ಸೈಬರ್ ಠಾಣೆಗೂ ಕೂಡ ದೂರು ಸಲ್ಲಿಸುವಂತ ಒಂದು ಕೆಲಸ ಆಗಿದೆ. ಇದಕ್ಕೆ ಕರ್ನಾಟಕ ಬ್ಯಾಂಕ್ ಏನು ಈ ಖಾತೆಯ ಮಾಲೀಕರೇನಿದಾರಲ್ಲ, ಕರ್ನಾಟಕ ಬ್ಯಾಂಕ್ ಸಂಬಂಧಪಟ್ಟಾಗೆ ನಿನ್ನೆ ರಾತ್ರಿಯೇ ಆ ಬ್ಯಾಂಕ್ನವ್ರಿಗೆ ಸಂದೇಶವನ್ನ ಕಳಿಸಲಾಗಿದೆ. ಈ ತರದ್ದು ಆಗಿದೆ, ಈ ಬ್ಯಾಂಕ್ ಯಾವುದಕ್ಕೆ ಹಣ ಕಟ್ಟಾಗಿದೆ, ಜೊತೆಗೆ ಕಟ್ಟಾಗಿರುವಂತ ಹಣವನ್ನ ನನಗೆ ವಾಪಸ್ ಮರುಕಳಿಸುವಂತ ಕೆಲಸವನ್ನ ನೀವು ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಮೇಲ್ ಮಾಡಿದ್ರೆ
ಬ್ಯಾಂಕ್ನವರು 30-38 ದಿನಗಳ ಕಾಲ ನಾವು ರಿಪ್ಲೈ ಕೊಡ್ತೇವೆ ಎನ್ನುವಂತ ಉತ್ತರವನ್ನ ಅಷ್ಟೇ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಇವ್ರ ಖಾತೆಯಲ್ಲಿ ಕಟ್ಟಾಗಿರುವಂತಹ ಹಣ ಹೇಗೆ ಮರುಕಳಿಸ್ಲಿಕ್ಕೆ ಸಾಧ್ಯ ಆಗತ್ತಂದ್ರೆ ಸೈಬರ್ ಕ್ರೈಮ್ ಪೊಲೀಸರು ಈಗಲೇ ಆಕ್ಟಿವ್ ಆದ್ರೆ ಮಾತ್ರ ಈ ಕಟ್ಟಾಗಿರುವಂತಹ ಹಣವನ್ನ ವಾಪಸ್ ತರ್ಲಿಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಯಾವ ಅಕೌಂಟ್ಗೆ ಯಾವ UPIಗೆ ಅಮೌಂಟ್ ಕಟ್ಟಾಗಿದೆ ಅದೆಲ್ಲವನ್ನು ಕೂಡ ಜಾಲವನ್ನ ಪತ್ತೆ ಮಾಡಿದ್ರೆ ಯಾರ ಖಾತೆಗೆ ಅಮೌಂಟ್ ಸೆಂಡ್ ಆಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಜೊತೆಗೆ ಯಾವ ಕಾಂಟ್ಯಾಕ್ಟ್ ನಂಬರ್ ಎನ್ನುವಂತ ಏನು ಈಗ ಸಂದೇಶಗಳಲ್ಲಿ ಒಂದು ಮೆಸೇಜ್ ಕೂಡ ತೋರಿಸ್ತಾ ಇದೀವಿ, ಆ ಮೆಸೇಜ್ಗೆ ಬಂದಿರುವಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಗೊತ್ತಿಲ್ಲ ಎನ್ನುವಂತ ನೋಟಿಫಿಕೇಶನ್ ಬರ್ತಾ ಇದೆ. ಅಂದ್ರೆ ಟ್ರೂ ಕಾಲರ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಿಲ್ಲ ಎನ್ನುವಂತ ಸ್ಪ್ಯಾಮ್ ಕಾಲ್ ಎನ್ನುವಂತ ಮಾಹಿತಿ ಬರ್ತಾ ಇರೋದು ಇದ್ರಲ್ಲೇ ಗೊತ್ತಾಗತ್ತೆ. ಈ ಸ್ಪ್ಯಾಮ್ ಆಕ್ಟಿವ್ ಇರುವಂತಹ ಒಂದು ಫ್ರಾಡ್ಗಳೇನಿರ್ತಾರೋ ಆ ಖಾತೆಗಳನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ಖಾತೆ ಯಾರಿಗೂ ಗೊತ್ತಾಗಬಾರ್ದು ಎನ್ನುವಂತಷ್ಟರಲ್ಲಿ ವಂಚನೆ ಅವ್ರದೇ ಒಂದು ಟೀಮ್ ರಚನೆ ಆಗಿರುತ್ತೆ. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಇದ್ರು ಕೂಡ ಅದು ಕಾಲ್ ಡೈರೆಕ್ಟ್ ಆಗಿ ಯಾವ್ದು ಕೂಡ ಹೋಗಲ್ಲ. ಅನ್ವಾಂಟೆಡ್ ಕಾಲ್ಗಳೆಲ್ಲವನ್ನು ಕೂಡ ಬ್ಲಾಕ್ ಮಾಡಿರ್ತಾರೆ. ಈ ಎಲ್ಲಾ ಒಂದು ತಂತ್ರಾಂಶಗಳನ್ನ ಇಟ್ಕೊಂಡೇ ಬಡವರ ಸೇರಿದಂತೆ ಸಣ್ಣ ಪುಟ್ಟ ವರ್ಗದವರನ್ನ ಟಾರ್ಗೆಟ್ ಮಾಡ್ಕೊಂಡು ಅಮೌಂಟ್ ಗಳನ್ನ ಕಟ್ ಮಾಡ್ಕೊಳ್ಳುವಂತ ಕೆಲಸ ಫ್ರಾಡ್ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.